ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. प्रधानमंत्री किसान मान धन योजना। मिलेगा पेंशन का सहारा, कृषक ना होगा बेसहारा। जुड़ेगा खुशियों से नाता, कटेगा सुख से बुढ़ापा। सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಇಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಕುಡುಪು ಗ್ರಾಮದ ಜೆಸಿಂತಾ ಡಿ ಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಂಗಳೂರಿನ ಕುಡುಪು ಗ್ರಾಮದ ಜೆಸಿಂತಾ ಡಿ ಸಿಲ್ವಾ ಅವರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿ ಇನ್ನೂ ಉಳಿದುಕೊಂಡಿದೆ ಅಂದ್ರೆ ಜೆಸಿಂತಾರಂತ ಕೃಷಿ ಪ್ರೇಮಿಗಳಿಂದ ಅಂತ ಹೇಳ್ಬಹುದು. ಈಗ ಅವರ ಕೃಷಿ ಅನುಭವವನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ನಿಮಗೆ ಕೃಷಿಯಲ್ಲಿ ಒಲವು ಮೂಡಿದ್ದು ಹೇಗೆ? ಅಂದ್ರೆ ನನಗೆ ಕೃಷಿಯಲ್ಲಿ ಮೊದಲೇನಿರ್ಲಿಲ್ಲ. ಮದುವೆ ಆಗುವ ಮೊದಲು ಆಮೇಲೆ ಸ್ವಲ್ಪ ಗಾರ್ಡನಿಂಗ್ ಅಂತ ಮಾಡ್ತಿದ್ದೆ ನಾನು. ಆಮೇಲೆ ಮದುವೆ ಆದ್ಮೇಲೆ ಇಲ್ಲಿ ತೋಟದ ಕೆಲಸ ಅಲ್ಲದೆ ಬೇರೆ ಏನಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಕೆಲಸಕ್ಕೆ ತೋಟಕ್ಕೆಲ್ಲ ಹೋಗಿ ನನಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು. ಈಗ ನಾವೇ ಹೆಚ್ಚು, ನಾನು ಗಂಡ ಹೆಂಡತಿ ನಾವೇ ಮಾಡೋದು ಹೆಚ್ಚು. ಎಷ್ಟು ವರ್ಷಗಳಿಂದ ನೀವೀಗ ಕೃಷಿ ಮಾಡ್ತಾ ಇದ್ದೀರಿ? ಸಾಧಾರಣ ಒಂದು 30 years. ಏನೆಲ್ಲ ಬೆಳೆಸ್ತಾ ಇದ್ದೀರಿ? ತೆಂಗು, ಬಾಳೆ, ಅಡಿಕೆ, ಒಳ್ಳೆ ಮೆಣಸು ಇಷ್ಟೆಲ್ಲ ಮಾಡ್ತೇವೆ. ಕೆಲವು ತರಕಾರಿ ಸಹ ಮಾಡ್ತೇವೆ. ಅಡಿಕೆ ಮರ ಎಷ್ಟಿದೆ ನಿಮಗೆ? ಅಡಿಕೆ ಮರ ಅಂದ್ರೆ ನಮ್ಗೆ 1.5 ಎಕರೆ ಅಷ್ಟು ಜಾಗ ಉಂಟು. ಸಾಧಾರಣ ಒಂದು 1000 ಇರ್ಬೋದು. ಅಂದ್ರೆ ಸರಿ ಹೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಮೊದ್ಲಿದು ತೋಟ ಸಹ ಉಂಟು, ಹಳೆ ತೋಟ ಅದು. ಆಮೇಲೆ ನಾವು ಮದುವೆ ಆದ್ಮೇಲೆ ಸ್ವಲ್ಪ ನೆಟ್ಟದೆಲ್ಲ ಉಂಟು. ಹಾಗೆ ಒಟ್ಟಿಗೆ ಹೇಳಿಕ್ಕೆ ಆಗುದಿಲ್ಲ. ಅದನ್ನು 1.5 ಎಕರೆ ಹೇಳ್ಬಹುದು. ಈಗ ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀವಿ? ಊರಿದೆ ತಳಿ, ಬೇರೆ ಯಾವುದೂ ಇಲ್ಲ. ಊರಿದು ಮೊದಲಿಂದ. ಆದ್ರೆ ಯಾಕೆ ಬೆಳೆಸ್ತೇವೆ ಅಂದ್ರೆ ತುಂಬಾ ಸಮಯ ಬಾಳಿಕೆ ಬರ್ತದೆ, ಅದಕ್ಕೋಸ್ಕರ ನಾವು ಅದನ್ನೇ ಬೆಳೆಸುದು. ನೀವು ಗಿಡ ಎಲ್ಲ ಯಾವ ತರ ನೆಡ್ಲಿಕ್ಕೆಲ್ಲ ಮಾಡ್ತೀವಿ? ಅಂದ್ರೆ ನಾವೇ ಗಿಡ ಮಾಡುದು, ಅಡಿಕೆ ಹಾಕಿ. ಹೊರಗಿದ ಗಿಡ ಯಾವ್ದು ತರುದಿಲ್ಲ ನಾವು. ನಾವೇ ಈಗ ವರ್ಷ ಯಾವ್ದು ಅಡಿಕೆ ಮರದಲ್ಲಿ ಒಳ್ಳೆ ಅಡಿಕೆ ಆಗ್ತದೆ ಅದರದ್ದೇ ಸ್ವಲ್ಪ ಸ್ವಲ್ಪ ಇಟ್ಟು ಅದನ್ನೇ ಗಿಡ ಮಾಡಿ ನಾವೇ ನಡುದು. ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ? ನಮ್ಗೆ ಬೋರ್ವೆಲ್ ಉಂಟು. ಅಂದ್ರೆ ನೀರು ಎಷ್ಟು ಬೇಕಾದ್ರೂ ಅಷ್ಟು. ಮತ್ತೆಲ್ಲ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದ್ದೇವೆ. ಮತ್ತು ವಾರಕ್ಕೆ 1 ಸಲ ನೀರು ಬಿಡುದು, ಎಲ್ಲ ತೋಟಕ್ಕೆ ಒಂದೇ ಸಲ ಬಿಡುದು. ಮತ್ತೆ ಗೊಬ್ಬರ ಎಲ್ಲ ಯಾವ ರೀತಿ? ಗೊಬ್ಬರ ನಾವು ಸಾವಯವ ಗೊಬ್ಬರ. ಈಗ ಮೊದಲೆಲ್ಲ ಹಟ್ಟಿ ಗೊಬ್ಬರ ಹಾಕ್ತಿದ್ದೆವು. ಮತ್ತೆ ಸಗಣಿ ಎಲ್ಲ ನಾವು ಬೇರೆ ಕಡೆಯಿಂದ ತಂದು ಅದನ್ನೇ ಒಣಗಿಸಿ ಉಡಿ ಮಾಡಿ ಅದನ್ನೇ ರೌಂಡ್ ಎಲ್ಲ ಹಾಕ್ತೇವೆ. ಮತ್ತು ನಾವು ಹೆಚ್ಚು ಸುಡುಮಣ್ಣು ಹಾಕೋದು. ಸುಡುಮಣ್ಣು ಮಾಡಿ ಎಲ್ಲ ಇದಕ್ಕೆ ಸಹ ಒಂದು ಸಾಧಾರಣ 2 kg 3 kg ಅಷ್ಟು ಸುಡುಮಣ್ಣು ಹಾಕ್ತೇವೆ. ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮಣ್ಣಿನ ಪೋಷಕಾಂಶದ ಮಟ್ಟವನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ನೀವು ಮಣ್ಣಿನ ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಳ್ತೀರಿ? ಸಾವಯವ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಒಂದು. ಇನ್ನೊಂದು ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳುವುದು. ಇದಕ್ಕಾಗಿ ಮಲ್ಚಿಂಗ್ ಮಾಡುವುದು ಹಾಗೂ ಗಿಡದ ಬುಡಕ್ಕೆ ಸೊಪ್ಪುಗಳನ್ನು ಬಳಸ್ತೇವೆ. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಈಗ ಮಳೆ ಎಲ್ಲ ಜೋರ್ ಬರ್ತಾ ಇದೆ ಅಲ್ಲ, ನಿಮಗೆ ಏನಾದ್ರೂ ಕೊಳ್ಳೆ ರೋಗ ಬಾಧೆ ಇಲ್ಲ, ಅದಕ್ಕೆಲ್ಲ ಏನ್ ಮಾಡ್ತೀರಿ? ಕೊಳ್ಳೆ ರೋಗ ಬರ್ತದೆ. ನಾವಂದ್ರೆ ಮಳೆ ಬಾರದ್ದು ನೋಡಿ ಇದು ಮೈ ಸುತ್ತೆಲ್ಲ ಸಿಂಪಡಣೆ ಮಾಡ್ತೇವೆ. ಆದ್ರೆ ಜಾಸ್ತಿ ಮಳೆ ಬಂದ್ರೆ ಸಿಂಪಡಣೆ ಮಾಡ್ಲಿಕ್ಕೂ ಆಗುದಿಲ್ಲಲ್ಲ. ಜನ ಸಿಕ್ಕಿದ್ರು ಸಹ ಹತ್ಲಿಕ್ಕೆ ಆಗುದಿಲ್ಲಲ್ಲ. ಮಳೆ ಬರುವ ಮೊದಲು ಮಾಡಿ ಬಿಡ್ತೇವೆ. ಆಮೇಲೆ ಬಂದಾಗ ಏನ್ ಮಾಡಿದ್ರು ಆಗುದಿಲ್ಲ. ಬಿಟ್ಟದ್ದು ನೋಡಿ ಮಾಡ್ತೇವೆ, ಅದಷ್ಟು ಉಳಿಸ್ಲಿಕ್ಕೆ ನೋಡ್ತೇವೆ. ನೀವು ಬೋರ್ಡೋ ಮಿಶ್ರಣ ಯಾವ ರೀತಿ ಅಡಿಕೆಗೆ ಬಳಸ್ತೀರಿ? ಅದು ನಾವು ಅಂದ್ರೆ ಒಂದು ಬ್ಯಾರಲ್ಲಿಗೆ 2 kg ಬೋರ್ಡೋ ಮಿಶ್ರಣ ಹಾಕ್ತೇವೆ. ಅದಕ್ಕೆ 1 kgಗೆ 1 kg ಸುಣ್ಣ, ಅದನ್ನೇ ಮಾಡಿ ನಾವು ಮಿಕ್ಸ್ ಮಾಡಿ ಸಿಂಪಡಿಸುವುದು. ಒಂದು ಬ್ಯಾರಲ್ಲಿಗೆ 2 kg ಹಾಕುದು. ಹಾಗೆ ನಾವು ಸಿಂಪಡಿಸ್ತೇವೆ. ಅಂದ್ರೆ ಸಿಂಪಡಿಸ್ಲಿಕ್ಕೆ ಜನ ಬರ್ತಾರೆ, ಮಿಕ್ಸ್ ಮಾಡೋದು ನಾವು. ಮತ್ತೆ ಸ್ವಲ್ಪ ಗಮ್ ಹಾಕ್ತೇವೆ ಅದಕ್ಕೆ. ಪ್ರತಿ ವರ್ಷ ನಾವು ಹಾಗೆ ಮಾಡುದು.
ಈಗ ಮಾರುಕಟ್ಟೆಯಲ್ಲಿ ಬೇರೆ ಎಲ್ಲ ಸಿಂಪರಣೆಗೆ ಮದ್ದುಗಳು ದೊರೀತವಲ್ಲ, ಅದನ್ನ ಯಾವ್ದಾದ್ರು ಬಳಸಿದ್ರೆ ಅಲ್ಲ ನೀವು ಸಾಂಪ್ರದಾಯಿಕ ಬೋರ್ಡ್ ವರ್ಷ ವರ್ಷ ಅದನ್ನೇ ಬಳಸುದು. ಬೇರೆ ಯಾವ್ದು ಬಂದದ್ದು ನಾವು ಇಷ್ಟವರೆಗೂ ಮಾಡ್ಲಿಲ್ಲ. ಹೇಳ್ತಾರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ, ನಾವು ಮಾಡ್ಲಿಲ್ಲ ಇಷ್ಟವರೆಗೂ. ವರ್ಷದಲ್ಲಿ ಎಷ್ಟು ಸಲ ನೀವು ಸಿಂಪರಣೆ ಮಾಡ್ತೀರಿ? ಮಳೆ ಕಡಿಮೆ ಇದ್ರೆ ಒಂದೇ ಸಲ, ಮಳೆ ಜೋರು ಬಂದ್ರೆ ವರ್ಷಕ್ಕೆ 3 ಸಲ ಮಾಡಿದ್ದು ಉಂಟು ನಾವು. ಇಲ್ಲದ್ರೆ ಎಲ್ಲ ಹೋಗಿ ಹಾಳಾಗ್ತದಲ್ಲ. ಈಗ ನೀವು ಜೈವಿಕ ಗೊಬ್ಬರ ಬಳಸ್ತೀರಿ ಅಂತ ಹೇಳಿದ್ರಿ, ಹಟ್ಟಿ ಗೊಬ್ಬರ ಮಾತ್ರ ಬಳಸ್ತೀರಾ ಅಲ್ಲ ಈ ಕೋಳಿ ಗೊಬ್ಬರ ಅಥವಾ ಆಡಿನ ಆಡಿದು ಬಳಸ್ತೇವೆ? ಆಡಿದು ನಾವು ತರ್ತೇವೆ, ನಾವು ಬೇರೆ ಕಡೆಯಿಂದ ತಂದು. ಅದು ಲೋಡಿಗೆ ಇಷ್ಟೇ ಅಂತ ಉಂಟು. ಒಂದು ಲೋಡ್ ತಂದ್ರೆ 50 ಗೋಣಿ ಇರ್ತದೆ, ಅದಕ್ಕೊಂದು 15,000 ಏನೋ ಆಗ್ತದೆ. ನಾವು ಮಡೆಂತರಿಂದ ತರಿಸ್ತೇವೆ, ಅದನ್ನು ಸಾಕ್ತೇವೆ ನಾವು. ಮೊದಲೆಲ್ಲ ಹಟ್ಟಿ ಗೊಬ್ಬರ ಇತ್ತು, ಈಗ ದನ ಸಾಕ್ಲಿಕ್ಕೆ ನಮ್ಗೆ ಸಾಗುದಿಲ್ಲ, ಹಾಗೆ ಬಿಟ್ಟು ಬಿಟ್ಟಿದ್ದೇವೆ. ಇಲ್ಲಿ ಅಡಿಕೆ ಕೃಷಿಯಲ್ಲಿ ನೀವೇನಾದ್ರೂ ಹೊಸ ತಂತ್ರಜ್ಞಾನ ಏನಾದ್ರೂ? ಇಲ್ಲ 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 ಏನಿಲ್ಲ. ನಾವೇ ಮೊದಲು ಹೇಗೆ ಮಾಡಿದುಕೊಂಡು ಬಂದ್ರೆ ಹಾಗೆ ನಾವೇ ಮಾಡುತ್ತೇಲ್ಲ. ಹೌದು, ಏನು ಮಿಷಿನ್ ಅದು ಇದು ಏನಿಲ್ಲ. ಅಂದ್ರೆ ನಾವು ಒಮ್ಮೆಲೆ ಕೆಲಸ ಮಾಡಿ ಬಿಡುವುದು ಎಲ್ಲ. ಯಾರಾದ್ರೂ ಜನನ್ನ ಕರೆಸಿ ಬುಡಕ್ಕೆಲ್ಲ ಹಾಕುವಾಗ ಒಮ್ಮೆಲೆ ಎಲ್ಲ ಮಾಡಿ ಬಿಡುದು. ಆಮೇಲೆ ದಿನನಿತ್ಯದ ಕೆಲಸ ನಾವೇ ಇಬ್ಬರು ಮಾಡೋದು. ಏನಾದ್ರೂ ತೋಟಕ್ಕೆ ಹೋದ್ರೆ ಏನು ಬುಡಕ್ಕೆ ಹಾಕುವುದು, ಸ್ವಲ್ಪ ಸ್ವಲ್ಪ ಮಾಡೋದೆಲ್ಲ ನಾವೇ ಇಬ್ಬರು ಮಾಡ್ತೇವೆ. ಇಷ್ಟು ಜನ ತರಿಸುದಿಲ್ಲ ನಾವು. ಅಡಿಕೆ ತೆಗಿಲಿಕ್ಕೆ ಜನ ಮತ್ತು ಹೊತ್ಕೊಂಡು ಬರ್ಲಿಕ್ಕೆ ಜನ, ಎಕ್ಲಿಕ್ಕೆ ಅದು ಎಲ್ಲ ನಾವೇ ಮಾಡುದು. ಅದನ್ನ ನಮ್ಗೆ ಉಳಿತಾಯ ಆಗ್ತದಲ್ಲ. ಹಾಗೆ ಜನ ಸಿಕ್ಕುವುದ್ರಿಂದ ನೀವು ತಂತ್ರಜ್ಞಾನದ ಕಡೆಗೆ ಅಷ್ಟು ಒಲವು ತೋರಿಸಲಿಲ್ಲ ಅಂತ ಹೇಳ್ಬಹುದು. ನಾವೇ ಮಾಡ್ತೇವಲ್ಲ, ಮತ್ತೆ ನಮ್ಗೆ ಜನ ಸಿಗ್ತದಲ್ಲ. ಹಾಗೆ ಇನ್ನು ಮುಂದೆ ನೋಡ್ಬೇಕು ಏನು ಅಂತ. ಅಡಿಕೆ ಕೊಯ್ಲು ಮತ್ತೆ ಸಂಸ್ಕರಣೆ ಎಲ್ಲ ಯಾವ ರೀತಿ ಮಾಡ್ತೀರಿ ನೀವು? ಅಡಿಕೆ ಕೊಯ್ಲು ಅಂದ್ರೆ ನಮ್ಗೆ ಹಣ್ಣಾದಾಗೆ ತೆಗೆಯುವುದು ನಾವು. ಮತ್ತೆ ಇಷ್ಟೇ ಒಣಗಬೇಕಂತ ಉಂಟು. ನಾವು ಒಣಗಿದ ಹೇಗೆ ಅಂತ ಹೇಳಿದ್ರೆ, ಒಂದು 40 ಬಿಸಿಲಾದ ತಕ್ಷಣ ನಾವು ಅದು ಕಟ್ ಮಾಡಿ ನೋಡ್ತೇವೆ. ಅದು ಒಳಗಿದು ಗುಂಡಿರ್ತದಲ್ಲ, ಅದು ಗಟ್ಟಿ ಇದ್ರೆ ನಮ್ಗೆ ಒಣಗಿತು ಅಂತ ಅರ್ಥ. ಅದಾದ್ಮೇಲೆ ನಾವು ತುಂಬಿಸಿಡುದು. ತುಂಬಿಸಿದ್ರೆ ಗೋಣಿ ಚೀಲದಲ್ಲಿ ಹಾಕಿ ಒಳಗೆ ಒಂದು ಪ್ಲಾಸ್ಟಿಕ್ ಹಾಕಿ ಅದನ್ನು ಗಟ್ಟಿ ಕಟ್ಟಿ ನಮ್ಗೊಂದು ಗೂಡನ್ ಅಂತ ಒಂದು ರೂಮ್ ಉಂಟು, ಅದರಲ್ಲಿ ಇಡ್ತೇವೆ ನಾವು. ಮತ್ತು ಹೆಚ್ಚು ನಾವು ಹೊಸ ಅಡಿಕೆ ಅಂತ ನಾವು ಮಾರುವುದು ಕಡಿಮೆ. ಹಳೆ ಅಡಿಕೆ ಆದ ಮೇಲೆ ನಾವು ಮಾರುದು. ಹಾಗೆ ಒಳ್ಳೆ ಇರ್ತದೆ. ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡ್ತೀವಿ? ಮಾರುಕಟ್ಟೆ ಅಂದ್ರೆ ನಾವು ಒಮ್ಮೆಲೆ ಸುಲಿಯುವುದಿಲ್ಲ. ನಮ್ಗೆ ಎಷ್ಟು ಬೇಕು ಕೆಲವೊಮ್ಮೆ ನಾವೇ ಸುಲಿತೇವೆ. ಸ್ವಲ್ಪ ಸ್ವಲ್ಪ 1 ಕ್ವಿಂಟಲ್ 2 ಕ್ವಿಂಟಲ್ ಹಾಗೆ ನಾವೇ ಸುಲಿತೇವೆ. ಅಗತ್ಯ ಬಿದ್ದಾಗೆ ಸಿಗುತ್ತೆ. ಮತ್ತೆ ನಾವು ಅಲ್ಲಿ ಬಂದರಿಗೆ ಕೊಡುದು. ಬೆಳೆ ರೇಟ್ ಎಲ್ಲ ಒಳ್ಳೆ ಸಿಗ್ತದೆ. ಆದ್ರೆ ಎಂತ ಗೊತ್ತ, ಒಂದು ರೇಟ್ ಇವತ್ತು ಒಂದು 500 ಆಯ್ತು ಅಂತ ಯೋಚಿಸುವ, ಅದೊಂದು 15 ಡೇಸ್ ಆದ್ರೂ ರೇಟ್ ಇರುದಿಲ್ಲ. ಅದು ನಮ್ಗೆ ತುಂಬಾ ಬೇಸರ ಆಗ್ತದೆ. ಇವತ್ತು 500 ನಾಳೆ ನಾವು ಕೊಂಡೋಗ್ತಂದ್ರೆ 480 ಹಾಗೆ ಆಗ್ತದೆ. ಹಾಗೆ ತುಂಬಾ ಬೇಸರ ಆಗ್ತದೆ. ಅದ್ರ ಏನ್ ಮಾಡುದು, ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆಗುದು. ಸ್ಥಿರ ನಿಲ್ಬೇಕು. ಒಂದು ತಿಂಗಳಾದ್ರೂ ಒಂದು ಬೆಲೆ ಸ್ಥಿರ ನಿಲ್ಬೇಕಂತ ಆಸೆ ನಮ್ದು. ಆತರ ನಿತ್ರೆ ಒಳ್ಳೆ ಕೃಷಿಕರಿಗೆ ಸ್ವಲ್ಪ ಲಾಭದಾಯಕ ಅಂತ ಹೇಳ್ಬೋದು. ಇದು ಒಂದು ದಿನ ಒಂದು ನಾಳೆ ಇನ್ನೊಂದು ದಿನ ಅಂದ್ರೆ ತುಂಬಾ ಬೇಸರ ಆಗ್ತದೆ. ನಾವು ಬೆಳೆದದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕದಾಗೆ ಆಗ್ತದೆ. ಹೌದು. ನೀವು ತೆಂಗಿನ ಕೃಷಿ ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ. ಎಷ್ಟು ತೆಂಗಿನ ಗಿಡಗಳಿವೆ? ನಮ್ದೊಂದು 70 ತೆಂಗಿನ ಮರ ಇದೆ. ಈಗ ಹೇಳಿ ಮೇಡಮ್, ನೀವು ಹೊಸದಾಗಿ ತೆಂಗಿನ ಗಿಡ ನೆಡ್ಬೇಕಿದ್ರೆ ಯಾವ ತಿಂಗಳಲ್ಲಿ ನೆಡ್ತೀರಿ? ನಾವು ಹೊಸದಾಗಿ ನಡುದಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಾವೇ ಗಿಡ ಮಾಡುವುದು. ಮತ್ತೆ ನಾವೇ ತೆಂಗಿನಕಾಯಿ, ಒಂದು ಒಳ್ಳೆ ತೆಂಗಿನಕಾಯಿಯನ್ನು ಮಣ್ಣಿನಡಿ ಹಾಕಿ ಇಡ್ತೇವೆ. ಯಾಕಂದ್ರೆ ಪಸೆ ಇರ್ತದಲ್ಲ, ಅದಕ್ಕೋಸ್ಕರ. ಅದು ಒಂದು 2 ತಿಂಗಳೊಳಗೆ ಮೊಳಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವೇ ಮಾಡುದು. ಈಗ ತೆಂಗಿನ ಗಿಡ ನೆಡುವಾಗ ನೀವು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಆಳ ಎಲ್ಲ ಇಟ್ಕೊಳ್ತೀರಿ? ನಾವೊಂದು 5 ಫೀಟ್ ಆಳ ಇಡ್ತೇವೆ. ಒಂದರಿಂದ ಒಂದಕ್ಕೆ ಅಂತರ 20 ಫೀಟ್ ಇಡ್ತೇವೆ. ಯಾಕಂದ್ರೆ ಅದು ಒಂದರದ್ದು ಗರಿ ಇನ್ನೊಂದಕ್ಕೆ ತಾಗಬಾರ್ದು ದೊಡ್ಡದಾಗುವಾಗ. ಅಷ್ಟು ದೂರ ನಾವು ನೆಡುದು. ನಾವಾಗಿ ನೆಡ್ತೇವೆ. ಯಾವ ರೀತಿ ಎಲ್ಲ ಬೆಳೆ ಮಾಡ್ತೀರಿ? ನಾವೊಂದು ನೆಲಗಡಲೆ ಹಿಂಡಿ, ಉಪ್ಪು ಮತ್ತು ಗೊಬ್ಬರ ಎಲ್ಲ ಮತ್ತು ಸುಡುಮಣ್ಣು ಅದೆಲ್ಲ ಹಾಕ್ತೇವೆ ನಾವು. ವರ್ಷ ಸ್ವಲ್ಪ ಸ್ವಲ್ಪ ಹಾಕ್ತೇವೆ. ಅಂದ್ರೆ ಹೆಚ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ, ನಾವೇ ಮಾಡುದಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತೇವೆ. ಅಂದ್ರೆ ಇಳುವರಿ ಸಾಧಾರಣ 70 ಮರದಲ್ಲಿ 7,000-8,000 ಆಗಿ ಬರ್ತದೆ. ಈಗ ನೀವು ತೆಂಗಿನ ಗಿಡಕ್ಕೆಲ್ಲ ವರ್ಷದಲ್ಲಿ ಎಷ್ಟು ಬಾರಿ ಗೊಬ್ಬರ ಎಲ್ಲ ನೆಡ್ತೀರಿ? ಒಂದೇ ಬಾರಿ ಹಾಕುದು. ಅದು ಸಾಕಾಗ್ತದ? ಒಂದೇ. ಯಾವ ಟೈಮಲ್ಲಿ ಹಾಕ್ತೀರಿ? ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಜಾಸ್ತಿ ಮಳೆ ಇದ್ದಾಗೆಲ್ಲ ಹಾಕಿದ್ರೆ ಅದು ನೀರಿಂದ ಕೊಚ್ಚಿ ಹೋಗ್ತದೆ. ಮಳೆ ಎಂಡ್ ಆಗುವ ಟೈಮ್ ಅಲ್ಲಿ ನಾವು ಹಾಕುದು. ಮತ್ತು ನಾವು ಸುಡುಮಣ್ಣು ಜಾಸ್ತಿ ಹಾಕ್ತೇವೆ. ಒಂದೊಂದಕ್ಕೆ ಒಂದೊಂದು ಬಟ್ಟಿ ಸುಡುಮಣ್ಣು ಹಾಕ್ತೇವೆ. ಮತ್ತೆ ನಾವು ಸಗಣಿ ಗೊಬ್ಬರ ಹಾಕ್ತೇವೆ. ಮತ್ತು ನೆಲಗಡಲೆ ಹಿಂಡಿ ಮತ್ತು ಉಪ್ಪು, ಅದೆಲ್ಲ 2 ಸೇರು ಉಪ್ಪು, ನೆಲಗಡಲೆ ಹಿಂಡಿ ಒಂದೊಂದಕ್ಕೆ 3 ಕಿಲೋ ಮತ್ತು ಸುಡುಮಣ್ಣು 1 ಬಟ್ಟಿ. ಮತ್ತೆ ಇದು ಆಡಿದು ಸಗಣಿ ಉಂಟಲ್ಲ, ಅದನ್ನ ಹಾಕ್ತೇವೆ. ನಾವೊಂದು ಬೇರೆ ಕಡೆಯಿಂದ ತರಿಸ್ತೇವೆ. ಅದೊಂದು ಒಂದೊಂದು ಬಟ್ಟಿ ಹಾಕ್ತೇವೆ. ಆಮೇಲೆ ಫುಲ್ ಅದರ ಮೇಲೆ ಮಣ್ಣು ಹಾಕಿ ಬಿಡ್ತೇವೆ.
ಈಗ ನಿಮ್ಮಲ್ಲಿ ಯಾವ ತಳಿ ಬೆಳಿತೀರಿ? ನಾವೊಂದು ಊರಿದ್ದು ಮತ್ತೊಂದು ಗೆದ್ದಾಳಿ. ನೀವು ತೆಂಗಿನಕಾಯಿಯನ್ನು ಮಾರ್ತೀರಾ ಅಲ್ಲ ಬೊಂಡನ್ನೇ ಮಾರಾಟ ಮಾಡ್ತೀರಾ? ನಾವು ಊರಿದ್ದು ತೆಂಗಿನಕಾಯಿಯನ್ನು ಮಾರ್ತೇವೆ ಮತ್ತು ಗೆಂದಳಿ ನಾವು ಬೊಂಡ ಮಾರ್ತೇವೆ. ಅದರಲ್ಲಿ ಒಂದು ಸ್ವಲ್ಪ ಲಾಭ ಉಂಟು, ಯಾಕಂದ್ರೆ ಗೆಂದಳಿ ಬೊಂಡಕ್ಕೆ ರೇಟ್ ಜಾಸ್ತಿ ಉಂಟು, ಅದಕ್ಕೋಸ್ಕರ ನಾವು ಗೆಂದಳಿ ನಡ್ತೇವೆ. ಲಾಭದ ದೃಷ್ಟಿಯಿಂದ ನೀವು ಗೆಂದಾಳಿಯನ್ನು ಬೆಳೀತಾ ಇದ್ದೀರಿ. ಈಗ ನೀವು ತೆಂಗಿನಕಾಯಿಯನ್ನು ಹಾಗೆ ಮಾಡ್ತೀರಾ ಅಲ್ಲ ಕೊಪ್ಪರ ಮಾಡಿ ಏನಾದ್ರು ಮಾಡುವ ಪ್ರಯತ್ನ ಮಾಡಿದ್ದೀರಾ? ಅಂದ್ರೆ ತೆಂಗಿನಕಾಯಿಗೆ ಒಳ್ಳೆ ರೇಟ್ ನಮ್ಗೆ ಸಿಕ್ಕಿದ್ರೆ ನಾವು ತೆಂಗಿನಕಾಯಿ ಮಾಡ್ತೇವೆ. ಕೆಲವೊಮ್ಮೆ ರೇಟ್ ಕಡಿಮೆ ಇರ್ತದೆ, ಕೊಬ್ಬರಿಗೆ ರೇಟ್ ಜಾಸ್ತಿ ಇರ್ತದೆ, ಹಾಗೆ ನಾವು ಕೊಬ್ಬರಿ ಮಾಡ್ತೇವೆ. ಕೊಬ್ಬರಿಗೆ ಒಳ್ಳೆ ರೇಟ್ ಸಿಗ್ತದೆ. ಈ ಸಲ ನಮಗೆ ಸಾಧಾರಣ 145, 50, 150, 60 ವರೆಗೂ ಸಿಕ್ಕಿದೆ. ಹಾಗೆ ಒಳ್ಳೆ ರೇಟ್ ನೋಡಿ ನಾವು ಮಾಡುವುದು. ನೀವು ಅದು ಯಾವ ತರ ಮಾಡ್ತೀರಿ ಕೊಪ್ಪರ ಮಾಡೋದಾದ್ರೆ? ಕೊಪ್ಪರ ಮಾಡೋದಾದ್ರೆ ನಾವು ಈಗ ಸಾಧಾರಣ ಸ್ವಲ್ಪ ಸ್ವಲ್ಪ ಮಳೆ ಇದ್ರೆ ನಾವು ಸೋಲಾರ್ ಟರ್ಪಲು ಯೂಸ್ ಮಾಡಿ ಅದರ ಅಡಿಯಲ್ಲೆಲ್ಲ ಹಾಕ್ತೇವೆ. ಮತ್ತೆ ಬೇಸಿಗೆಯಲ್ಲಿ ಆದ್ರೆ ನಾವು ಬಿಸಿಲಿಗೆ ಒಣಗ್ತೇವೆ, ಖಾಲಿ ಬಿಸಿಲಿಗೆ ಒಣಗಿಸಿದ್ರೆ ನಾವೊಂದು 5-6 ಬಿಸಿಲು ಸಾಕು, ಇಡೀ ದಿನ ಬಿಸಿಲಿದ್ರೆ. ಮತ್ತು ಸೋಲಾರ್ ಟರ್ಪಲಲ್ಲಿ ಆದ್ರೆ ಅದು ಮಳೆ ಅಲ್ಲ, ನೀವು ಒಂದು 10-15 ದಿನ ಒಣಗಿದ್ರೆ ಏನು ಹಾಳಾಗುದಿಲ್ಲ, ಒಳ್ಳೆ ಆಗ್ತದೆ. ಅದರಿಂದ ಕೊಪ್ಪರ ಒಣಗಿಸ ತಕ್ಷಣವೇ ನೀವು ಮಾರುವ ಪ್ರಯತ್ನ ಮಾಡ್ತೀರಿ? ಹೌದು, ಯಾಕೆಂದ್ರೆ ನಾವು ಒಣಗಿದ ತಕ್ಷಣ ಮಾಡ್ತೇವೆ. ಅದಂದ್ರೆ ನಾವು ಶೇಖರಣೆ ಮಾಡಿ ಇಟ್ರೆ ಅದಕ್ಕೆ ಫಂಗಸ್ ಬರ್ತದೆ. ಒಳ್ಳೆ ಮಾಡಿ ಇಡುವುದಾದ್ರೆ ಪರವಾಗಿಲ್ಲ, ಇಡಬಹುದು, ಆದ್ರೆ ನಾವು ಇಡುದಿಲ್ಲ. ಫಂಗಸ್ ಎಲ್ಲ ಬಂದ್ರೆ ಮತ್ತೆ ಪುನಃ ಅದು ಬಿಸಿಲಿಗಾಗಿ ಹಾಗೆ ಹೀಗೆ ಆಗಿದ್ದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆದ ತಕ್ಷಣ ರೇಟ್ ಕಡಿಮೆ ಆಗ್ತದೆ. ಹಾಗೆ ನಾವು ಒಣಗಿದ ತಕ್ಷಣ ಅದು ಕ್ಲೀನ್ ತಕ್ಷಣ ಮಾರಿ ಬಿಡುದು. ಮಾರುಕಟ್ಟೆ ಎಲ್ಲ ನಿಮಗೆ ಒಳ್ಳೆ ಬೆಲೆ ಎಲ್ಲ ಸಿಗ್ತದೆ? ಈ ಸಲ ಒಳ್ಳೆ ಬೆಲೆ ಸಿಕ್ಕಿದೆ ಮಾರುಕಟ್ಟೆಯಲ್ಲಿ. ಇಲ್ಲದಿದ್ದರೆ ಕೆಲವೊಮ್ಮೆ ಕೆಜಿಗೆ 20 ರೂಪೀಸ್ ಹಾಗೆ ಎಲ್ಲ ಅದುಂಟು, ಆಗ ತುಂಬಾ ಲಾಸ್ ಆಗ್ತದೆ. ಆದ್ರೆ ನಾವೇ ಮಾಡುವುದರಿಂದ ನಮ್ಗೆ ಸ್ವಲ್ಪ ಉಳಿತದೆ ಅನಿಸ್ತದೆ. ನಾವೇ ಸುಲಿದು ನಾವೇ ಮಾರುವುದರಿಂದ ನಮ್ಗೆ ಸ್ವಲ್ಪ ಉಳಿತದೆ. ಈ ಸಲ ಪರವಾಗಿಲ್ಲ. ಇಲ್ಲದಿದ್ದರೆ ನಾವು ತೆಂಗಿನಕಾಯಿ ತೆಗೆದಕ್ಕೆ ಸಹ 100 ರೂಪಾಯಿ ಕೊಡ್ತೇವೆ ಒಂದು ಮರಕ್ಕೆ. ಆ 100 ರೂಪಾಯಿ ಕೊಟ್ಟದ್ರಲ್ಲಿ ಒಂದು ಮರದಲ್ಲಿ ಕೆಲವು ಸಮಯ 5 ಸಹ ಇರುದಿಲ್ಲ, ಆಗ ಲಾಸ್ ಆಗ್ತದೆ ನಮ್ಗೆ. ಹೌದು, ಈಗ ರೇಟ್ ಇದ್ದ ಕಾರಣ ಈ ಸಲ ಪರವಾಗಿಲ್ಲ. ಈಗ ಇದ್ರೆ ಒಳ್ಳೇದು ಮುಂದೆ ಸಹ. ಈಗ ಅಡಿಕೆ ಸಿಪ್ಪೆ ಆಗ್ಬಹುದು, ಸೋಗೆ, ತೆಂಗಿನ ಗರಿ, ತೆಂಗಿನ ಸಿಪ್ಪೆ, ಇಂಥದನ್ನೆಲ್ಲ ನೀವು ಏನ್ ಮಾಡ್ತೀರಿ? ಅದೆಲ್ಲ ನಾವು ತೆಂಗಿನಕಾಯಿ ಸುಲಿಯುವಾಗ ಎಲ್ಲ ಅದನ್ನ ಸಿಪ್ಪೆ ಒಂದು ಕಡೆ ರಾಶಿ ಹಾಕುದು. ಹಾಗೆ ನಾವು ಅಡಿಕೆ ಸಿಪ್ಪೆಯನ್ನು ಹಾಗೆ ರಾಶಿ ಆಗುದು. ಮತ್ತೆ ಎಲ್ಲ ಸೋಗೆ, ಮಡಲು, ಅದು ಇದೆಲ್ಲ ಒಟ್ಟಿಗೆ ಒಂದು ಬೇರೆ ಬೇರೆ ರಾಶಿಯಾಗಿಡ್ತೇವೆ. ಮತ್ತೆ ಒಳ್ಳೆ ಒಣಗಿದ ಮೇಲೆ ಬೇಸಿಗೆಯಲ್ಲಿ ನಾವು ಒಂದೊಂದು ಲೇಯರ್ ಒಂದೊಂದು ಹಾಕ್ತೇವೆ. ಸೋಗೆ ಒಂದು ಲೇಯರ್ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತೇವೆ, ಮತ್ತೆ ಮಡಲ್ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತೇವೆ, ಮತ್ತು ಅಡಿಕೆ ಸಿಪ್ಪೆ ಹಾಕಿ ಅದರ ಮೇಲೆ ಮಣ್ಣು ಹಾಕ್ತೇವೆ. ಎಲ್ಲ ಹಾಕಿ ಬೆಂಕಿ ಕೊಡುದು, ಸುಡು ಮಣ್ಣು ಮಾಡ್ತೇವೆ. ಅದು ನಮ್ಗೆ ಉಪಯೋಗ ಆಗ್ತದಲ್ಲ, ನಮ್ಮದೇ ನಾವೇ ಮಾಡುದು. ಆಮೇಲೆ ಜಸಿಂತ ಅವರೇ, ನೀವು ಬಾಳೆ ಕೃಷಿ ಕೂಡ ಮಾಡ್ತೀರಿ ಅಂತ ಹೇಳಿದ್ರಿ. ಅಡಿಕೆ ತೋಟದ ಮಧ್ಯದಲ್ಲಿ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಲ್ಲ? ಇಲ್ಲ, ಸಪರೇಟ್ ಆಗಿ ಮಾಡುದಿಲ್ಲ. ಅದ ಅಡಿಕೆ ತೋಟದಲ್ಲಿ ಅಂದ್ರೆ ಅಡಿಕೆ ಮರ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲಲ್ಲೇ ನಾವು ನೆಡ್ತೇವೆ. ಒಂದು ಬಾಳೆ ಗಿಡ ನೆಡುವಾಗ ಸ್ವಲ್ಪ ನಾವು ಗುಂಡಿ ತೆಗೆದು ಸ್ವಲ್ಪ ಸುಣ್ಣ ಹಾಕಿ ಸುಡು ಮಣ್ಣು ಹಾಕಿ ಮತ್ತೆ ನೆಡ್ತೇವೆ. ಸ್ವಲ್ಪ ಬೆಳೆದ ಮೇಲೆ ಅದಕ್ಕೆ ಸ್ವಲ್ಪ ಸಗಣಿ ನೀರು ಹಾಕ್ತೇವೆ. ನಾವು ಸಗಣಿ ನೀರು ಅಂದ್ರೆ ಅದು ಸಗಣಿ ನೀರು ಕೊಳೆಯಲಿಕ್ಕೆ ಇಡ್ತೇವೆ 1 ವಾರ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಒಂದು ಬಾಳೆಗೊನೆ ಹಾಕುವವರೆಗೂ 1-2 ಸಲ ನಾವು ಹಾಕ್ತೇವೆ. ಹಾಗೆ ನೀವು ಹೇಳಿದ್ರಿ ಈಗ ಸಗಣಿ ಜೊತೆ ಉಪ್ಪು ಬೆರೆಸ್ತೇವೆ ಅಂತ, ಅದು ಯಾವ ಕಾರಣಕ್ಕಾಗಿ? ಸಗಣಿ ಜೊತೆ ಉಪ್ಪು ಬೆರೆಸುವಂತೆ, ಒಂದು ಸಗಣಿ ಖಾಲಿ ಹಾಕಿದ್ರೆ ಇರುವೆ ಬರ್ತದೆ, ಮತ್ತು ಇದು ಏನು ಹುಳ ಬರುವುದಿಲ್ಲ. ಇಲ್ಲದಿದ್ದರೆ ಬಾಳೆ ಗಿಡ ಉಂಟಲ್ಲ, ಅರ್ಧದಲ್ಲಿ ಅದು ಕೊಳೆತ ಹಾಗೆ ಅಡ್ಡ ಬೀಳ್ತದೆ, ಮಧ್ಯದಲ್ಲೇ ಕೊಳಿತದೆ. ಅದಕ್ಕೆ ನಾವು ಉಪ್ಪು ಹಾಕುದು. ಅದರಿಂದ ಅದು ಇರುವೆ ಸಹ ಬರುದಿಲ್ಲ, ಹುಳ ಸಹ ಬರುದಿಲ್ಲ, ಬಾಳೆ ಇದಕ್ಕೆ ಸಹ ಒಳ್ಳೇದು. ಆಮೇಲೆ ಬಾಳೆಗೊನೆ ಹಾಕಿದ ಮೇಲೆ ಸಹ 2 ಸಲ ಹಾಕ್ತೇವೆ. ಮತ್ತು ಬಾಳೆ ಗಿಡದಲ್ಲಿ ಉಂಟಲ್ಲ, ಅದು ರಾಶಿ ಹಾಕ್ಲಿಕ್ಕೆ ಬಿಡಬಾರದು. ಈಗ ಒಂದು ಬಾಳೆ ಗಿಡದಲ್ಲಿ ಬಾಳೆಗೊನೆ ಆಯ್ತಂತ ಹೇಳುವ, ಅದಕ್ಕೆ ಸಾಗಿಕೊಂಡೇ ಇರುವುದು ಒಂದು ಅದರ ಮರಿಯನ್ನು ಮಾತ್ರ ಬಿಡಬೇಕು, ಜಾಸ್ತಿ ಬಿಡಬಾರದು. ಜಾಸ್ತಿ ಬಿಡ್ದ ತಕ್ಷಣ ಒಳ್ಳೇದಾಗುದಿಲ್ಲ. ಅದು ನಾವು ಬುಡದಿಂದ ಜಜ್ಜಿ ತೆಗಿಬೇಕು ಮತ್ತು ಮಣ್ಣು ಹಾಕ್ಬೇಕು, ಬೇರೆ ಬರ್ಲಿಕ್ಕೆ ಬಿಡಬಾರದು. ಅಂದ್ರೆ ಒಂದು ತಂದೆ ಒಂದು ಮಗ ಇದ್ದ ಹಾಗೆ 2 ಇರಬೇಕು. ಆಗ ನಮ್ಗೆ ವರ್ಷದಲ್ಲಿ ಒಂದೇ ಬುಡದಲ್ಲಿ 2 ಗೊನೆ ತೆಗೆಯುವಂತೆ ಆಗ್ತದೆ. ಮತ್ತೊಂದು ಲಾಭದಾಯಕ ಅಂದ್ರೆ ಬಾಳೆಗೊನೆಯನ್ನು ತೋಟದ ಮಧ್ಯದಲ್ಲಿದ್ರೆ ನಮ್ಗೆ ಬಾಳೆ ಗಿಡವನ್ನು ಅಡಿಕೆ ಮರಕ್ಕೆ ಕಟ್ಟಬಹುದು, ಅದು ಬೀಳದ ಹಾಗೆ. ಅದಕ್ಕೆ ನಾವು ಎಲ್ಲದಕ್ಕೆ ಸಹ ಬಕ್ಕಾಗಿ ಕಟ್ತೇವೆ. ನಾವು ಗುಣೆ ಹಾಕಿದ ತಕ್ಷಣ ಒಂದು ಕಡೆ ವಾಲ್ತದಲ್ಲ, ಅದಕ್ಕೆ ನಾವು ಆಗ ಗಾಳಿ ಬಂದಾಗ ಅದು ರಕ್ಷಣೆ ಮಾಡಬಹುದು. ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀವಿ? ನಾವು ಕದೋಳಿ ಮಾತ್ರ ಬೆಳೆಸುದು. ಅದು ಯಾಕೆಂದ್ರೆ ದೇವಸ್ಥಾನಕ್ಕೆ ಸಹ ಒಳ್ಳೇದು, ಮಕ್ಕಳಿಗೆ ಸಹ, ಎಲ್ಲರಿಗೂ ಕದೋಳಿ ಬಾಳೆ ಒಳ್ಳೇದು. ಅದು ಅಂದ್ರೆ ಅದರ ಬೆಲೆ ಸಾಧಾರಣ ಸ್ಥಿರ ಇರ್ತದೆ. ಕೆಲವೊಮ್ಮೆ ಅಂದ್ರೆ 35ಗಿಂತ ಕಡಿಮೆ ಬರುವುದು ತುಂಬಾ ಕಡಿಮೆ. ಒಂದು 40 ಸಿಗ್ತದೆ, ಕೆಲವೊಮ್ಮೆ 70 ಸಿಗ್ತದೆ ನಮ್ಗೆ. ಅದರಲ್ಲಿ ಲಾಭದಾಯಕವೇ. ಅಂದ್ರೆ ನಮ್ಗೆ ಒಂದು ಇಷ್ಟು ಬಾಳೆ ಇದರಲ್ಲಿ ನಮ್ಗೊಂದು
ವಾರಕ್ಕೆ ಒಂದು 40-50 kg ಆಗಿ ನಾವು ಮಾರುಕಟ್ಟೆಗೆ ಕೊಂಡೋಗ್ತೇವೆ. ಮಾರ್ಕೆಟ್ ನಾವು ಅಂಗಡಿಗೆ ಕೊಡುದು, ಒಂದು ಖಯಾಮ್ ಒಂದು ಅಂಗಡಿಗೆ ನಾವು ಕೊಡುದು. ಅವರಿಗೆ ಆ ದಿನ ಹೋಲ್ಸೇಲ್ ಯಾವ ರೇಟ್ ಇರ್ತದೆ ಆ ರೇಟ್ ಸಿಗ್ತದೆ. ಮತ್ತು ಹೆಚ್ಚು ನಾವೇ ಮಾಡುವುದರಿಂದ ಲಾಭದಾಯಕ. ಕರಿಮೆಣಸು ಕೃಷಿಗೆ ಮಾಡ್ತೀರಾ ನೀವು? ಸ್ವಲ್ಪ ಸ್ವಲ್ಪ ಉಂಟು. ನಾವು ಅಡಿಕೆ ಮರಕ್ಕೆ ಸ್ವಲ್ಪ ಸ್ವಲ್ಪ ನೆಡ್ತೇವೆ. ಅದು ಅಂದ್ರೆ ನೆಟ್ರೆ ನಮ್ಗೆ ಒಂದು ಲಾಭದಾಯಕ ಅಂತ ಹೇಳ್ಬಹುದು. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಸಪರೇಟ್ ಏನು ಮಾಡ್ಬೇಕಂತಿಲ್ಲ. ಒಂದು ಬುಡದಲ್ಲಿ ನೆಟ್ರೆ ಹಾಕೋದು, ಸ್ವಲ್ಪ ಮಣ್ಣು ಹಾಕಿದ್ರೆ ಮತ್ತು ಅಡಿಕೆ ಮರಕ್ಕೆ ಹೇಗೆ ಹಾಕ್ತೇವೆ ಅದೇ ಅದಕ್ಕೆ ಸಾಕಾಗ್ತದೆ. ಮತ್ತು ನಮ್ಗೆ ತೆಗಿಲಿಕ್ಕೆಲ್ಲ ಆದ್ರೆ ತುಂಬಾ ಒಳ್ಳೇದು, ಅದು ಲಾಭದಾಯಕ ಹೇಳ್ಬೋದು. ಮತ್ತು ಬೇರೆಯವರನ್ನೆಲ್ಲ ಕರೆದು ತೆಗಿಸುದಾದ್ರೆ ನಷ್ಟವೇ ಅದರಲ್ಲಿ. ಮತ್ತು ನಾವು ಅಡಿಕೆ ಮರಕ್ಕೆ ಸ್ವಲ್ಪ ಮೇಲೆ ಹೋಗುವವರೆಗೂ ಬಿಡುದಿಲ್ಲ. ಸ್ವಲ್ಪ ಮುಕ್ಕಲು ಅಡಿಕೆ ಮರಕ್ಕೆ ಹೋಗಿದ ತಕ್ಷಣ ಅಲ್ಲಿ ಹಗ್ಗ ಕಟ್ಟಿ ಅದನ್ನು ಹಿಂದೆ ಬಗ್ಗಿಸ್ತೇವೆ. ಇದ್ರ ಮೇಲೆ ಹೋದ್ರೆ ಅಡಿಕೆ ಮರಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದು ಅಡಿಕೆ ಗೊಂಚಲವರೆಗೂ ಹೋದ್ರೆ ಕಷ್ಟ ಆಗ್ತದಲ್ಲ, ಅದನ್ನು ನಾವು ಕೆಳಗೆ ಬಗ್ಗಿಸಿ ಬಿಡ್ತೇವೆ. ಅದು ಪರವಾಗಿಲ್ಲ. ಅಂದ್ರೆ ನಮ್ಗೆ ಕೆಲಸಕ್ಕೆ ನಾವೇ ಮಾಡೋದಾದ್ರೆ ಏನಾದ್ರೂ ಪರವಾಗಿಲ್ಲ. ಹೌದು, ಕೆಲಸದವರನ್ನ ಇಟ್ಟು ಆದ್ರೆ ಅದು ಸಹ ನಷ್ಟವೇ ಹೇಳ್ಬಹುದು. ಆಮೇಲೆ ಅದಕ್ಕೆ ಏನಾದ್ರೂ ರೋಗಗಳು ಈಗ ಬರ್ತಾ ಇದೆಯಲ್ಲ? ನಾವೇನು ಇಷ್ಟವರೆಗೂ ಸಿಂಪಡಣೆ ಮಾಡ್ಲಿಲ್ಲ. ಕೆಲವೊಮ್ಮೆ ಎಲೆ ಎಲ್ಲ ಬೀಳ್ತದೆ, ಅಂದ್ರೆ ತುಂಬಾ ಇಲ್ಲ ನಮ್ಮ ಹತ್ರ, ಸದಾ ಸ್ವಲ್ಪ ಸ್ವಲ್ಪ ಉಂಟು. ಏನು ನಾವು ಸಿಂಪಡಣೆ ಮಾಡ್ಲಿಲ್ಲ ಇಷ್ಟವರೆಗೂ. ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀರಿ? ನಮ್ಗೆ ಊರಿದೆ ಇಲ್ಲ, ಊರಿದೆ, ಬೇರೆ ಯಾವುದೂ ಇಲ್ಲ. ಇದು ಅಡಿಕೆ ಕೊಯ್ಯುವಾಗೆಲ್ಲ ಏನಾದ್ರೂ ಅದಕ್ಕೆ ತೊಂದರೆಗಳಾಗುದಿಲ್ವಾ? ಆಗ್ತದೆ ಕೆಲವೊಮ್ಮೆ. ಅಂದ್ರೆ ನಮ್ಗೆ ಅಡಿಕೆ ಕೊಯ್ಯುವವರು ಸ್ವಲ್ಪ ಮಾಮೂಲು ಮೊದಲಿನಿಂದ ಬರುವವರಾದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ತೆಗಿತಾರೆ. ಮತ್ತೆ ಯಾರ್ಯಾರನ್ನು ಕರೆದ್ರೆಲ್ಲ ಒಟ್ರಾಶಿ ಆಗ್ತಾರೆ. ಆದಷ್ಟು ಹೇಳುದು ನಾವು ಅದರ ಮೇಲೆ ಹಾಕಬೇಡಿ ಹಾಗೆ ಹೀಗೆ ಅಂತ. ಜಾಗ್ರತೆಯಿಂದ ತೆಗಿದ್ರೆ ಏನು ತೊಂದರೆ ಆಗುದಿಲ್ಲ. ಹಾಗೆ ಬಾಳೆಗೊನೆಗೆ ಸಹ ಬೀಳ್ತದೆ, ಕೆಲವೊಮ್ಮೆ ವೇಸ್ಟ್ ಆಗ್ತದೆ. ಆದ್ರೆ ಹೇಳುವಷ್ಟೇನು ಹಾಳಾಗುದಿಲ್ಲ, ಉಳಿತದೆ. ತರಕಾರಿ ಕೃಷಿ ಎಲ್ಲ ಮಾಡ್ತೀರಿ ಅಂತ ಹೇಳಿದ್ರಿ. ನೀವು ಮನೆ ಖರ್ಚಿಗಾಗಿ ಮಾಡ್ತೀರಾ ಅಥವಾ ಮಾರಾಟದ ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ? ನಾವು ಮನೆ ಖರ್ಚಿಗೆ ಅಂತಾನೆ ಮಾಡುವುದು. ಮತ್ತೆ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೇವೆ, ಉಳಿತದಲ್ಲ. ಹಾಗೆ ನಮ್ಗೆ ಸ್ವಲ್ಪ ಲಾಭದ. ಈಗ ಬೆಂಡೆ ಗಿಡ ಆದ್ರೆ ಒಂದು 5-6 ನೆಡ್ಲಿಕ್ಕೆ ಆಗುದಿಲ್ಲ. ನಡುವಾಗ ಒಂದು 40-50 ಗಿಡ ಹಾಗೆ ನೆಡ್ತೇವೆ ನಾವು. ಹಾಗೆ ಸಾಧಾರಣ ಒಂದು ಗಿಡದಲ್ಲಿ ನಮ್ಗೆ ಒಂದು 25 ಬೆಂಡೆಕಾಯಿ ಆದ್ರೂ ಹಾಗೆ ಆಗ್ತದೆ. ಎಲ್ಲ ನಾವು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಮಾರ್ಕೆಟ್ ಕೊಡುದು, ನಾವು ಅಂಗಡಿಗೆಲ್ಲ ಕೊಂಡು ಕೊಡ್ತೇವೆ. ರೇಟ್ ಒಳ್ಳೆ ಸಿಗ್ತದೆ, ಪರವಾಗಿಲ್ಲ. ಅಂದ್ರೆ ನಾವು ಬೇರೆ ಏನು ಅದಕ್ಕೆ ಸಿಂಪಡಣೆ ಎಲ್ಲ ಏನು ಮಾಡುದಿಲ್ಲ. ಅಂದ್ರೆ ತರಕಾರಿ ಮಾಡುದಾದ್ರೆ ನಾವು ಇಡೀ ದಿನ ಅದರಲ್ಲೇ ಇರ್ಬೇಕಾಗ್ತದೆ. ಯಾಕಂದ್ರೆ ಹುಳ ಇದ್ರೆ ಅದೆಲ್ಲ ನಾವು ಕೈಯಿಂದೇ ತೆಗಿತೇವೆ, ದಿನಾ ನೋಡಿಕೊಂಡಿರ್ತೇವೆ. ಏನೂ ನಾವು ಸಿಂಪಡಣೆ ಮಾಡುದಿಲ್ಲ, ಯಾಕಂದ್ರೆ ನಾವೇ ತಿನ್ನುವುದಲ್ಲ, ಹಾಗೆ ಸಿಂಪಡಣೆ ಮಾಡುದಿಲ್ಲ. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗುದಿಲ್ಲ. ಹಾಗಾದ್ರೆ ನಾವು ನಮ್ಮ ಖರ್ಚಿಗೆ ಸಿಗ್ತದೆ, ಮತ್ತೆ ಸ್ವಲ್ಪ ಲಾಭದಾಯಕ. ನಾವು ಮಾಡಿದ್ದು ನಮ್ಗೆ ನಷ್ಟ ಅಂತ ಅನಿಸುವುದಿಲ್ಲ. ಸೋರೆಕಾಯಿ ಆದ್ರೂ ಒಳ್ಳೆ ಆಗಿತ್ತು, ಒಂದು ಸಲ ನಾವು ಮಾಡಿದ್ವು ತುಂಬಾ ಆಗಿತ್ತು. ಅದು ಕೆಜಿಗೆ 40 ರೂಪೀಸ್ ಲೆಕ್ಕದಲ್ಲಿ ನಾವು ಮಾಡಿದ್ವಿ. ಸಾಧಾರಣ ಅದರಲ್ಲಿ ಒಂದು ಮಳೆಗಾಲದಲ್ಲಿ 8,000 ಹಾಗೆಲ್ಲ ಸಿಕ್ಕಿದೆ ನಮ್ಗೆ. ಸ್ವಲ್ಪ ಲಾಭದಾಯಕ ನೋಡಿ. ಹೀರೆಕಾಯಿ ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಒಳಗೆ ಹುಳ ಬರ್ತದೆ. ಅಂದ್ರೆ ಸರಿ ಇಡಬಹುದು, ನಮ್ಗೆ ಏನಾದ್ರು ಸಿಂಪಡಣೆ ಮಾಡಿದೆಲ್ಲ ಇರ್ಬೋದು. ನಾವು ಮಾಡುದಿಲ್ಲ, ಯಾಕಂದ್ರೆ ನಾವೇ ತಿನ್ನುದಲ್ಲ, ಯಾಕೆ ಹಾಕುದು ಅಂತ. ಹಾಗೆ ಪರವಾಗಿಲ್ಲ, ಕಷ್ಟಪಟ್ರೆ ಲಾಭ ಉಂಟು. ಈಗ ನೀವು ತರಕಾರಿ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ನೀವು ಬೀಜಗಳನ್ನೆಲ್ಲ ಎಲ್ಲಿಂದ ಸಂಗ್ರಹಿಸ್ತೀರಿ? ನಾವು ಸ್ಟಾರ್ಟಿಂಗ್ ಮಾಡುವಾಗ ನಾವು ಅಗ್ರಿಕಲ್ಚರ್ ಇಂದ ತಂದೆವು. ಆಮೇಲೆ ನಮ್ಮ ಮನೆಯಲ್ಲಿ ಅದು ತರಕಾರಿ ಎಲ್ಲ ಆಗ್ತದಲ್ಲ. ಈಗ ಬೆಂಡೆಕಾಯಿ ಆದ್ರೆ ನಾವು ಫಸ್ಟ್ ಆದ ತಕ್ಷಣ ಸೆಕೆಂಡ್ ಬೆಂಡೆ ನಾವು ಇಡ್ತೇವೆ, ಒಳ್ಳೆ ಒಣಗಿಸಿ ಎಲ್ಲ ಇಡ್ತೇವೆ. ಆಮೇಲೆ ಅದೇ ಬೀಜವನ್ನು ನಾವು ಹಾಕ್ತೇವೆ. ಎಲ್ಲಾದ್ರೂ ಆಗದಿದ್ರೆ ಮಾತ್ರ ಪುನಃ ನರ್ಸರಿಯಿಂದ ತರ್ತೇವೆ. ಹೆಚ್ಚಿನ ಅಂಶ ಆಗ್ತದೆ. ನಾವು ಒಳ್ಳೆ ಅದು ಒಣಗಿಸಿ ಒಳ್ಳೆ ಕವರ್ ಮಾಡಿ ಇಡ್ತೇವೆ. ಮತ್ತು ಒಂದು ಏಪ್ರಿಲ್ ಮೇ ಇಲ್ಲದ್ರೆ ನಮ್ಗೆ ಯಾವಾಗ ಬೇಕೋ ಆಗ ಹಾಕ್ತೇವೆ. ಬೆಂಡೆಕಾಯಿ ಯಾವ ಟೈಮಲ್ಲಿ ಸಹ ಆಗ್ತದೆ. ಒಳ್ಳೆ ನಾವು ಪೋಷಣೆ ಮಾಡಿದ್ರೆ ಯಾವ ಟೈಮಲ್ಲಿ ಆಗ್ತದೆ. ನಮ್ಮ ಮನೆಯಲ್ಲಿ ಇಡೀ ವರ್ಷ ಆಗ್ತದೆ, ಮನೆ ಖರ್ಚಿಗೆ ನಮ್ಗೆ ಸಿಗ್ತದೆ. ಯಾವ ಟೈಮಲ್ಲಿ ಸಹ ಬೆಂಡೆಕಾಯಿ ಆಗ್ತದೆ. ಈಗ ಜೀವ ವೈವಿಧ್ಯವನ್ನು ಉಳಿಸ್ಲಿಕ್ಕೆ ಮಿಶ್ರ ಕೃಷಿ ಹೇಗೆ ಸಹಕಾರಿ ಆಗ್ತದೆ ಅಂತ ಹೇಳ್ಬೋದಾ? ಅಂದ್ರೆ ಈಗ ಈ ಮಿಶ್ರ ಕೃಷಿಯಿಂದ ಸಿಗುವಂತ ಲಾಭಗಳು ಏನು? ಅಂದ್ರೆ ಜೀವ ವೈವಿಧ್ಯ ಉಳಿಸಲು ನಾವು ಮಿಶ್ರ ಕೃಷಿ ಮಾಡ್ತೇವೆ. ಯಾಕೆಂದ್ರೆ ಇದರಿಂದ ನಮ್ಗೆ ಲಾಭಗಳಿವೆ. ಅನೇಕ ವಿಧದ ಬೆಳೆಗಳನ್ನು ಒಂದೇ ತೋಟದಲ್ಲಿ ಬೆಳೆಸುವುದರಿಂದ ಸಸ್ಯಗಳು ವೈವಿಧ್ಯತೆ ಹೆಚ್ಚಾಗ್ತದೆ. ಮತ್ತೆ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳು, ಪಕ್ಷಿಗಳು, ಜೇನುಹುಳುಗಳು ಬದುಕಲಿಕ್ಕೆ ಉತ್ತಮ ವಾತಾವರಣ ಸೃಷ್ಟಿಯಾಗ್ತದೆ. ಒಂದೇ ಬೆಳೆಯನ್ನು ನಂಬಿಕೊಂಡ್ರೆ ಆಗುದಿಲ್ಲ. ಯಾಕೆಂದ್ರೆ ಈಗ ಅಡಿಕೆಗೆ ರೇಟ್ ಇದೆ, ಇನ್ನು ಸ್ವಲ್ಪ ಸಮಯ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದೇ ವೇಳೆ ಅಡಿಕೆ ಕೈ ಕೊಟ್ಟ ಸಂದರ್ಭದಲ್ಲಿ ಬೇರೆ ಬೆಳೆ ನಮ್ಮ ಕೈ ಹಿಡಿತದೆ. ಉದಾಹರಣೆಗೆ ಅಡಿಕೆ ಜೊತೆ ಬಾಳೆ ಕೃಷಿ ಇದ್ರೆ ತುಂಬಾ ಒಳ್ಳೇದು. ಪ್ರತಿ ವಾರ ಒಂದಿಷ್ಟು ಗೊನೆ ಮಾರ್ಲಿಕ್ಕೆ ಸಿಗ್ತದೆ. ಇದರಿಂದ ಕೃಷಿಕನಿಗೆ ಲಾಭ ಆಗುತ್ತದೆ. ಹಾಗಾಗಿ ಮಿಶ್ರ ಬೆಳೆ ಬೆಳೆಯೋದು ಒಳ್ಳೇದು. ಮತ್ತು ನಾವು ಕಾಳು ಮೆಣಸು ಬೆಳೆಸ್ತೇವೆ. ಅದು ಸಹ ವರ್ಷಕ್ಕೆ ಒಂದೊಂದ್ಸಲ ಒಳ್ಳೆ ಬರ್ತದೆ, ಒಂದೊಂದ್ಸಲ ಬರುದಿಲ್ಲ.
ಆದ್ರೆ ನಮ್ಗೆ ಸಮತೋಲನ ಕಾಪಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಆ ಬೆಳೆಯಲ್ಲಿ ಕಡಿಮೆ ಆದ್ರೆ ಈ ಬೆಳೆಯಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಈ ಸಲ ಅಡಿಕೆ ತುಂಬಾ ಉಂಟು ನಮ್ಗೆ, ಆದ್ರೆ ರೋಗ ಜಾಸ್ತಿ ಇದೆ. ಎಷ್ಟು ಉಳಿತದೆ ಎಷ್ಟು ಉಳಿಯುವುದಿಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದ ಬಾಳೆ ಉಂಟು ನಮ್ಗೆ, ಬಾಳೆ ಗುಣ ಸಿಗ್ತದೆ. ಹಾಗೆ ನಾವು ಒಂದಿಲ್ಲದ್ರೆ ಒಂದು ನಮ್ಗೆ ಒಂದು ಸಿಗ್ತದಂತ ಒಂದು ಭರವಸೆ ಇದೆ ನಮ್ಗೆ. ಅದೇ ಒಂದನ್ನೇ ನಂಬಿದ್ರೆ ತುಂಬಾ ಕಷ್ಟ. ಮಿಶ್ರ ಬೆಳೆ ಮಾಡುವುದರಿಂದ ತುಂಬಾ ಒಳ್ಳೇದು ಯಾರಿಗಾದ್ರೂ. ಅಂದ್ರೆ ಒಮ್ಮೆ ಕೈ ಕೊಟ್ರೆ ನಾವು ಏನ್ ಮಾಡುದಪ್ಪ ಅಂತ ಆಗ್ಬಾರ್ದು ನಮ್ಗೆ. ಅದಕ್ಕಾಗಿ ನಾವು ಸ್ವಲ್ಪ ತರಕಾರಿ, ಬಾಳೆ ತೋಟ ಇದೆಲ್ಲ ಒಟ್ಟಿಗೆ ಮಾಡ್ತೇವೆ. ನಮ್ಗೆ ಸಮತೋಲನ ಕಾಪಾಡ್ಲಿಕ್ಕೆ ಮನೆ ಒಂದು ಖರ್ಚಿಗೆಲ್ಲ ಒಳ್ಳೆ ಸಹಕಾರಿ ಆಗ್ತದೆ. ಇದರಿಂದ ಲಾಭ ಅನಿಸ್ತದೆ ನನಗೆ. ಒಟ್ಟಿನಲ್ಲಿ ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಕೃಷಿ ಬಗ್ಗೆ ಹೇಳುದಾದ್ರೆ, ನಾವು ಕಷ್ಟಪಟ್ಟು ದುಡಿತಾರೆ ನಮ್ಗೆ ಕೃಷಿ ಒಳ್ಳೇದು. ಮತ್ತು ನಾವು ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಗೆ ಯಾರ್ದು ಕಿರಿಕಿರಿ ಇಲ್ಲ. ನಮ್ಗೆ ಎಷ್ಟು ಟೈಮ್, ನಾವು ಅದಕ್ಕೋಸ್ಕರ ಬೆಳಿಗ್ಗೆ 1-2 ಗಂಟೆ, ಮಧ್ಯಾಹ್ನ ಮೇಲೆ 1-2 ಗಂಟೆ ಅದಕ್ಕೆ ಇಟ್ಟರೆ ಸಾಕು. ನಾವೇ ಮಾಡಬೇಕು. ನಾವೇ ಮಾಡಿದ್ರೆ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸಾಧ್ತದೆ. ಯಾರ್ದು ಕಿರಿಕಿರಿ ಇಲ್ಲ, ಏನಿಲ್ಲ. ನಮ್ಮ ಟೈಮ್ಗೆ ಹೋಗಿ ನಾವು ಮಾಡಬಹುದು, ಬರಬಹುದು. ಚಿಕ್ಕ ಚಿಕ್ಕ ಜಾಗ ಇದ್ದವರಿಗೆಲ್ಲ ಯಾರ್ಯಾರನ್ನು ಕೆಲಸದವರನ್ನು ತಂದು ನಾವು ಮಾಡಿಸುತ್ತಂಗಿಂತ ನಾವೇ ಇದು ಕೆಲಸ ಮಾಡಿದ್ರೆ ಒಳ್ಳೇದಲ್ವಾ? ನಾ ಕೆಲವು ಸಮಯ ಅನಿಸುದು, ಇಷ್ಟು ಚಿಕ್ಕ ಜಾಗ ಇದ್ದವರು 5-6 ಜನ ಕೆಲಸಕ್ಕೆ ಬರ್ತಾರೆ, ಏನು ಉಳಿತದೆ ನಮ್ಗೆ? ಏನು ಉಳಿದಿಲ್ಲ ನೋಡಿ. ಹಾಗೆ ನಾವೇ ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ಗೆ ಸ್ವಲ್ಪ ಉಳಿತದೆ ಮತ್ತು ನಮ್ಗೆ ಮನಸ್ಸಿಗೆ ಸಹ ಸಮಾಧಾನ ಆಗ್ತದೆ. ಏನೇನು ನಾವು ವ್ಯಾಯಾಮ ಏನೇನು ಎಲ್ಲ ಮಾಡೋದಕ್ಕಿಂತ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೇದಲ್ಲ. ಮತ್ತೆ ಅದರಲ್ಲಿ ಆದಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ. ನನಗಂತೂ ತುಂಬಾ ಖುಷಿ ಆಗ್ತದೆ. ಯಾವುದು ನಮ್ಗೆ ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ, ಏನೇನು ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಮ್ಗೆ ದಿನನಿತ್ಯದ ಕೆಲಸ, ಹೋಗಿ ಬರುವುದು, ತೋಟಕ್ಕೆ ಬರುವುದು, ಏನು ಹಾಳಾದದ್ದು ನೋಡುವುದು, ಸರಿ ಮಾಡುವುದು, ಅದು ನನಗಂತೂ ತುಂಬಾ ಇಷ್ಟ ಆಗ್ತದೆ ಕೃಷಿ. ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೇದು. ವ್ಯಾಯಾಮ ಆದಾಗೆ ಆಗ್ತದಲ್ಲ. ಬೆಳೆ ಕೆಳಗೆ ಹೋಗಿ ಎಲ್ಲ ಕೆಲಸ ಮಾಡಿ ನಮ್ಗೆ ಅಂದ್ರೆ ಏನೂ ಯೋಚಿಸ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಏನಾದ್ರೂ ಇದ್ರೆ ಏನಾದ್ರೂ ಮಾಡುವ, ನಮ್ಮ ತೋಟದಲ್ಲೇ ನಾವು ಮಾಡುವ. ನಾವೇ ಸ್ವತಃ ಮಾಡಿದ್ರೆ ನಮ್ಗೆ ತುಂಬಾ ಆದಾಯ ಉಂಟು ಅದರಲ್ಲಿ. ನಾವು ಬೇರೆಯವ್ರ ಹತ್ರ ಮಾಡಿಸುವುದಾದ್ರೂ ಸಹ ನಮಗೆ ಆ ಕೃಷಿದು ಎಲ್ಲ ಅರಿವಿರ್ಬೇಕು. ಏನ್ ಮಾಡ್ಬೇಕು, ನಾವು ಏನ್ ಮಾಡಬಾರ್ದು ಅಂತ ಮಾಡಿಸುವವರಿಗೆ ನಾವು ಹೇಳುವಂತವರಾಗಿರ್ಬೇಕು. ಮಾಡಿ ಅಂತ ಹೇಳಿ ಬಿಟ್ರೆ ಆಗುದಿಲ್ಲ. ನಮ್ಗೆಲ್ಲ ಗೊತ್ತಿರ್ಬೇಕು ಏನ್ ಹಾಕಿದೆ ಏನಾಗ್ತದೆ ಅಂತ. ಅವರು ಹೇಳಿದನ್ನು ನಾವು ಕೇಳಿದ್ರೆ ಆಗುದಿಲ್ಲ. ಯಾರಿಗೂ ಕೃಷಿ ಇದ್ದವರಿಗೆ ಉಂಟಲ್ಲ, ನಮ್ಗೆ ಸ್ವಲ್ಪ ಸಹ ಕೃಷಿದು ಅನುಭವ ಇರಬೇಕು. ಅನುಭವ ಇಲ್ಲದಿದ್ರೆ ನಾವು ಮಾಡಿ ಏನು ಪ್ರಯೋಜನ ಇಲ್ಲ. ಅಷ್ಟು ಲಕ್ಷ ತೋಟ ಇದ್ದವರಿಗೆ ಮಾತ್ರ ಜನ ಮಾಡಿ ಉಳಿತಾಯ ಆಗಬಹುದು. ಇನ್ನು ಸ್ವಲ್ಪ ಸ್ವಲ್ಪ ಇದ್ದವರಿಗೆ ನಮ್ಗೆ ಅರಿವಿದ್ದು ನಾವೇ ಯೋಚನೆ ಮಾಡಿ ನಾವೇ ಮಾಡಬೇಕು. ಅದರಿಂದ ತುಂಬಾ ಉಪಕಾರ. ಮತ್ತು ಮಳೆ ಮೇಲೆಲ್ಲ ಹೊಂದಿಕೊಂಡು ಆಗುದಿಲ್ಲ. ಒಂದೊಂದ್ಸಲ ಮಳೆ ಜಾಸ್ತಿ ಬರ್ತದೆ, ಒಂದೊಂದ್ಸಲ ಕಡಿಮೆ ಬರ್ತದೆ. ಅದೆಲ್ಲ ನಾವು ಯೋಚಿಸ್ಲಿಕ್ಕೆ ಆಗುದಿಲ್ಲ. ಹವಾಮಾನ ಏನು ವೈಪರೀತ್ಯ ಅದು ದೇವರಲ್ಲಿ ಬಿಟ್ಟದ್ದು, ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಒಟ್ಟಿನಲ್ಲಿ ಹೇಳುದಾದ್ರೆ ಕೃಷಿ ಲಾಭದಾಯ. ಒಳ್ಳೇದು ಜೆಸಿಂತಾ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನನಗೆ ಸಹ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಅನುಭವ ಇನ್ನೊಬ್ಬರಿಗೆ ಹೇಳಿಕೊಳ್ಳುವಂತ ಸಮಯ ಸಿಕ್ಕಿತಲ್ಲ ಅಂತ. ಅದು ಮತ್ತು ಚಿಕ್ಕ ಚಿಕ್ಕ ತೋಟ ಎಲ್ಲ ಇದ್ದವರಿಗೆ ತಾವೇ ಕಷ್ಟಪಟ್ಟು ದುಡಿಯಲಿ ಅಂತ ನನ್ನದೊಂದು ಆಸೆ. ಯಾರ್ಯಾರನ್ನು ಕಾಯುದು ಬೇಡ, ನಮ್ಗೆ ಇದ್ದದ್ದು ನಾವೇ ಕೆಲಸ ಮಾಡಿ ಸ್ವಲ್ಪ ದುಡಿಯುವಂತ ಆಸಕ್ತಿಗೆ ಬರಲಿ ಅಂತ ನಾನು ಹೇಳುದು. ಯಾಕೆಂದ್ರೆ ನನಗೆ ಏನೂ ಗೊತ್ತಿರ್ಲಿಲ್ಲ. ನಾನು ಇಲ್ಲಿ ಬಂದು ನೋಡಿ ಕಲಿತದ್ದು. ಹಾಗೆ ನನಗೆ ಯಾರಾದ್ರೂ ಹೀಗೆ ಅವರವರೇ ಕೆಲಸ ಮಾಡಿದ್ರೆ ನನಗೆ ತುಂಬಾ ಖುಷಿ. ಅವರು ಮಾಡ್ತಾರಲ್ಲ, ಅವರದ್ದು ತೋಟದಲ್ಲಿ ಅವರೇ ಮಾಡ್ತಾರಲ್ಲ ಅಂತ ನನಗೆ ತುಂಬಾ ಖುಷಿ. ಹಾಗೆ ಎಲ್ಲರೂ ಹೀಗೆ ಮಾಡಿದ್ರೆ ಉಂಟಲ್ಲ, ಯಾರ್ಯಾರು ಜನರಿಗೆ ಕಾಯ್ಬೇಕಂತ ಅವಶ್ಯಕತೆ ಇಲ್ಲ. ಕಷ್ಟದ ಕೆಲಸಕ್ಕೆ ಮಾತ್ರ ಯಾರನ್ನದು ಬಳಸಿಕೊಳ್ಬಹುದು. ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ನಾವು ಯಾಕೆ ಜನ ಕಾಯುವುದು, ಯಾಕೆ ನಾವೇ ಮಾಡಬಹುದು ಅಂತ ನನಗೊಂದು ಅನಿಸ್ತದೆ. ಹಾಗೆ ನನಗೊಂದು ಖುಷಿ ಆಯ್ತು ನೀವೊಂದು ಸಂದರ್ಶನ ಮಾಡಿದಕ್ಕಾಗಿ. ಹೀಗೆ ಎಲ್ಲರೂ ಹೀಗೆ ಅವರವರ ಕೆಲಸವನ್ನು ಅವರವರು ಮಾಡ್ಲಿಕ್ಕೆ ಕಲೀಲಿ ಅಂತ ನನ್ನದೊಂದು ಆಶೆ. ಇದುವರೆಗೆ ಮಂಗಳೂರಿನ ಕುಡುಪು ಗ್ರಾಮದ ಜೆಸಿಂತಾ ಡಿ ಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೂ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1-800-1800-155 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.